ಈಗ ಓಕೆ ಈಗ ನಂದು ಒಂದೇ ರಿಕ್ವೆಸ್ಟ್. ಇವಾಗ ಆಡಿಯೋ ಇರೋದು ಯಾರ್ದು? ಕೃಷ್ಣಮೂರ್ತಿ ಅವ್ರದಲ್ವಾ? ಕೃಷ್ಣಮೂರ್ತಿ ಅವರ ಲೈನ್ ತಗೊಳ್ಳಿ, ನಾನೇ ನಂಬರ್ ಕೊಡ್ತೀನಿ. ಕೃಷ್ಣಮೂರ್ತಿ ಅವ್ರನ್ನ ಲೈನ್ ತಗೊಳ್ಳಿ. ನನಗೂ ಈ ಆಡಿಯೋಗೂ ಯಾವುದೇ ಸಂಬಂಧ ಇಲ್ಲ, ನನಗ್ ಗೊತ್ತಿಲ್ಲ ಅಲ್ವಾ? ಇವಾಗ ಅವ್ರು ಹೇಳ್ತಿದ್ದೇನೋ, ಮೊದ್ಲಿಂದಾನು ಹೇಳ್ತಿದ್ದೇನೋ, ದಿವ್ಯಾ ವಸಂತ ಗ್ಯಾಂಗ್ ಅವ್ರು ಮಾತಾಡಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತಲ್ವಾ? ಜೈಲಿಗೆ ಹೋಗ್ತಾರೆ, ಮುದ್ದೆ ಮುರಿತಾರೆ. ಅದನ್ನ ಯಾಕಮ್ಮ ನೀನ್ ಹತ್ರ ಬಿಟ್ಟೆ? ಆತರ ಯಾಕಮ್ಮ ಮಾತಾಡಿದೆ? ನನಗೆ ಆಂಕರಿಂಗ್ ನೀನ್ ಯಾಕಮ್ಮ ಮಾತಾಡಿದೆ? ಎಕ್ಸ್ಪೀರಿಯನ್ಸ್ ಇದೆ. ನ್ಯೂಸ್ ಕೊಟ್ಟವರು, ನ್ಯೂಸ್ ಹೇಳಿರೋರ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ ದಿವ್ಯಾ ವಸಂತ ಅವರೇ? ಈಗ ನನಗೆ ಈ ಆಡಿಯೋ ಈ ತರದಿದೆ ಅಂತ ಅಂದ್ರೆ ನಾನು ಯೂಸ್ ಮಾಡ್ತಿರ್ಲಿಲ್ಲ. ನನಗೆ ಆಡಿಯೋ ಬಗ್ಗೆ ನನಗೇನು ಇನ್ಫಾರ್ಮೇಶನ್ ಗೊತ್ತು ಬಿಡಮ್ಮ. ನಿಮ್ಮನ್ನ ಬಳಸ್ಕೊಂಡ್ರ, ಅಪಂತರ ಬಳಸ್ಕೊಂಡ್ ಯಾರೋ ದಂಧೆಗಿಳಿದ್ ಬಿಟ್ರ? ನೀವ್ ಯಾಕೆ ಹೋಗಿ ಬಂದು ಅಲ್ಲ, ಒಂದ್ಸಲ ಪೆಟ್ಟು ಬಿದ್ದಿದೆ, ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ, ಒಂದ್ಸಲ ಜೈಲ್ಗೆ ಹೋಗಿ ಬಂದಿದ್ಯಾ, ತಿರ್ಗಾ ಈ ತರ ಸಾಹಸಗಳು ಮಾಡ್ಕೊಂಡು ಅವ್ರು ಹೇಳ್ಕೊಟ್ಟಾಗ ನೀನ್ ಈ ತರ ಮಾಡೋದ್ ತಪ್ಪಲ್ವಾ? ನನಗೆ ಆಡಿಯೋ ಬಗ್ಗೆ ಒಂದ್ಸಲ ಎಡವಿದ್ರಲ್ಲ, ಯಾಕೆ ಬುದ್ಧಿ ಕಲೀಲಿಲ್ಲ ದಿವ್ಯಾ ಅವರೇ? ಮತ್ತೆ ಎಡವು ಬಿಟ್ರಲ್ಲ, ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಿಲ್ಲ, ಎಡವಿದ್ ತಪ್ಪನ್ನೇ ಮತ್ತೆ ಯಾಕೆ ಮಾಡಿದ್ರಿ? ಇವಾಗ ನನಗೆ ಈ ಆಡಿಯೋ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಅದು ನನಗೆ ಕ್ಲಾರಿಟಿ ಇಲ್ಲ. ಯಾವ ವಿಚಾರವಾಗಿ ಮಾತಾಡಿಲ್ಲ ಅಂದ್ರೂ ಹಣ ಬಂದಿರೋದಂತೂ ಹೌದು, ಹಣದ ವಿಚಾರ ಯಾವ ವಿಚಾರವಾಗಿ ಮಾತಾಡಿದ್ದಾರೆ ಹಂಗಾದ್ರೆ ಇಂಥದ್ದು ಹಲವಾರು ಇವ್ರು ಚಾನಲ್ ಮಾಡ್ಕೊಂಡಿರೋದು ದುಡ್ಡು ಮಾಡೋದಕ್ಕೆ. ಇವರು ನ್ಯಾಯ ಧರ್ಮ ಕಾಪಾಡೋದಕ್ಕಲ್ಲ, ಒಳ್ಳೆ ಸುದ್ದಿ ಕೊಡೋಣ, ಒಳ್ಳೆ ಸಮಾಜಮುಖಿ ಕೆಲಸ ಮಾಡೋಣ, ಅದೆಲ್ಲ ಇಲ್ಲ. ಯಾವನ್ ಮುಖಾಂತರ ಈ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಯಾವುದು ನನಗೆ ಗೊತ್ತಿಲ್ಲ ಆಯ್ತಾ? ಮತ್ತಿಷ್ಟದಲ್ಲ ಇಬ್ರು ಟೈಮ್ ಕೊಟ್ರೆ ನಂದು ವಾಯ್ಸೇ ಜೋರು, ಅವ್ರನ್ನೆಲ್ಲ ತಡಿತೀನಿ.